ನಮಸ್ತೆ, ಸತ್ ಶ್ರೀ ಅಕಾಲ್, ಅಸ್ಸಲಾಮು ಅಲೈಕುಮ್. ಸ್ನೇಹಿತರೆ, ಇವತ್ತು ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಂದರೆ, ನಮ್ಮ ಕರ್ನಾಟಕದ ಹೆಣ್ಣುಮಗು ಶೌಚಲ್ಯ ಅವ್ರ ಜೊತೆಗೆ ಅನ್ಯಾಯ ಆಗಿದೆ. ಆ ಅನ್ಯಾಯ ಏನಂದರೆ, ಅವ್ರ ಜೊತೆಗೆ ಏನಾಗಿದೆಯೋ ಅದಕ್ಕೆ ಕೇಳ್ಕೊತಾ ಇರೋದು ಇಷ್ಟೇ. ನಾವುಗಳು ನ್ಯಾಯ ಬೇಕು. ಅದು ನ್ಯಾಯ ಏನಂದರೆ, ಅವ್ರ ಜೊತೆಗೆ ಯಾರೇ ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿ. ನಾವು ಇಷ್ಟೇ ಕೇಳ್ಕೊತಾ ಇರೋದು. ಇವರು ನಮ್ಮ ಸಮೀ ಅವರು ಒಂದು ವಿಡಿಯೋನ ಮಾಡಿ ಹಾಕಿದ್ದಾರೆ ಯೂಟ್ಯೂಬಲ್ಲಿ. ನಿಜಾನ ತೆಗ್ದಿದ್ದಾರೆ ಅವರು. ಬಟ್ ಅವ್ರಿಗೆ ಇದು ಮಾಡಿಬಿಡ್ತೀವಿ, ಅದು ಮಾಡಿಬಿಡ್ತೀವಿ ಅಂತ ಧಮಕಿಗಳು ಬರ್ತಾಯಿದೆ. ಅವ್ರಿಗೆ ಹೆದರ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ನಾವು ಯೂಟ್ಯೂಬರ್ ಫ್ಯಾಮ್ಲಿಯಿಂದ ನಾವು ಎಷ್ಟು ಜನ ಯೂಟ್ಯೂಬರು ಇದ್ದೀವಿ, ಅವ್ರ ಜೊತೆಯಲ್ಲಿ ನಿಂತ್ಕೊಂಡಿದ್ದೀವಿ. ಅವ್ರಿಗೆ ಹೆದರ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ಬಟ್ ಇನ್ನೊಂದು ಮಾತು ಏನು ಹೇಳ್ತೀವಿ ಅಂದರೆ, ನಾವು ನೋಡಿ, ಇತ್ತೀಚೆಗೆ ಈ ನಮ್ಮ ಕರ್ನಾಟಕದಲ್ಲಿ ರೇಪ್ ಅನ್ನೋದು ಸುದ್ದಿ ಜಾಸ್ತಿ ಕೇಳಕ್ಕೆ ಬರ್ತಾಯಿದೆಯೇ. ಹೌದು, ಯಾಕೆ? ಇದ್ರ ಬಗ್ಗೆ ಆಕ್ಷನ್ ತೊಗೊಳ್ಬೇಕು. ಯಾಕೆ ಬರ್ತಾಯಿದೆ ಇಷ್ಟೊಂದು ಸುದ್ದಿಗಳು? ನಾನು ಹೇಳೋದು ಇಷ್ಟೇ, ಸಮೀ ಅವರೇ, ನೀವು ಮಾಡಿದ್ದೀರ ಒಳ್ಳೆ ಕೆಲಸ. ನಿಮ್ಮ ಜೊತೆಗೆ ನಾವಿದ್ದೀವಿ. ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯಾರಿಗೆ ಅದು ಅರ್ಥ ಆಗುತ್ತೆ ನಿಜ ಇದು ನ್ಯಾಯ ಸಿಕ್ಕಿಲ್ಲ ಅಂತ, ಅವರೆಲ್ಲ ನಿಮ್ಮ ಜೊತೆಗಿದ್ದಾರೆ. ನಾನು ನಿಮ್ಮ ಜೊತೆಗಿದ್ದೀನಿ. ನೀವು ಹೆದರ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ಬಟ್ ನಾನು ಹೇಳೋದು ಇಷ್ಟೇ, ಕೆಲವ್ರು ಹೇಳ್ತಾವ್ರೆ ಅವ್ನು ಮುಸ್ಲಿಮ್ಸಾಗಿ ಇದು ಮಾತಾಡ್ಬಿಟ್ಟ, ಮುಸ್ಲಿಮ್ಸಾಗಿ ಅದು ಮಾತಾಡ್ಬಿಟ್ಟ ಅಂತ. ಅವನು ಏನೂ ಮಾತಾಡಿಲ್ಲ ಕೆಟ್ಟಾಗೆ. ಅವನು ಹೇಳೋದು ಇಷ್ಟೇ, ಏನಂತ, ಹೆಣ್ಮಗುಗೆ ಅದು ನ್ಯಾಯ ಸಿಗಬೇಕು, ಇಷ್ಟೇ. ನಾನು ವಿಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದೆರಡು ಫೋಟೋ ನಾನು ಹಾಕಿದ್ದೀನಿ. ಅದನ್ನು ನಾನು ನೋಡ್ಕೊಂಡು ಹೇಳ್ತಾ ಇರೋರಲ್ಲ ಸಮೀರ್ ಬಗ್ಗೆ ನೀವು ಮಾಡಿರೋದು ಅದು ಕೆಟ್ಟಾಗೆ, ನೀವು ವಿಡಿಯೋ ಅದು ಆಗ್ಬಿಟ್ಟಿರೋದು, ಏನೇನೋ ಹೇಳ್ತೀನಿ ಮುಸ್ಲಿಮ್ಸಾಗಿ ನಿಮ್ಗೆ ನೋಡ್ಕೊ, ಅದು ಇದು ಹಂಗೆ ಅಂತ. ಆ ಫೋಟೋ ನೋಡ್ಕೊಳ್ಳಿ, ನಿಮಗೆ ಅಯ್ಯೋ ಅನ್ಸಲ್ವ? ಆ ಫೋಟೋ ನೋಡಿ, ಆ ಹೆಣ್ಮಗು ಫೋಟೋ ನೋಡ್ತೀನಿ, ನಿಮಗೆ ಅಯ್ಯೋ ಅನ್ಸಲ್ವ? ಅದಕ್ಕೋಸ್ಕರ ನಾವು ನ್ಯಾಯ ಬೇಕಂತ ಅವರು ಓಡಾಡ್ತಾ ಇರೋದು, ನಾವು ಓಡಾಡ್ತಾ ಇರೋದು. ನಮಗೆ ನ್ಯಾಯ ಬೇಕು ಅಷ್ಟೇ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ನಾವು ಇಷ್ಟೇ ಕೇಳ್ಕೊತಾ ಇರೋದು. ಜೈ ಹಿಂದ್, ಜೈ ಕರ್ನಾಟಕ.